ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಯಾರೆಲ್ಲ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕ ಕಾರ್ಡ್ನ ಹೊಂದಿದ್ದೀರಾ, ಅಂಥವ್ರಿಗೆ ರಾಜ್ಯ ಸರ್ಕಾರ ಯಾವೆಲ್ಲ ಸೌಲಭ್ಯಗಳನ್ನು ನೀಡುತ್ತೆ, ಕಾರ್ಮಿಕ ಕಾರ್ಡಿಂದ ಏನೇನೆಲ್ಲ ನೀವು ಲಾಭನ ಅಂದರೆ ಸೌಲಭ್ಯನ ಪಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ನೋಡೋದಾದರೆ, ಈಗ ಕಟ್ಟಡ ಕಾರ್ಮಿಕರು ಅಂದರೆ ಲೇಬರ್ ಕಾರ್ಡ್ ಇದ್ದರೆ ಯಾವೆಲ್ಲ ಬೆನಿಫಿಟ್ಸ್ ಅಂದರೆ ಈಗ ಸೌಲಭ್ಯಗಳು ಐತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ನೋಡ್ಕೊಳ್ಳಿ, ಇಲ್ಲಿ ಯೋಜನೆಗಳು. ಫಸ್ಟ್ ಬಂದುಬಿಟ್ಟು ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇದ್ದರೆ ಈಗ ನೋಡ್ಕೊಳ್ಳಿ, ಈ ಅಪಘಾತ ಪರಿಹಾರ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಫಸ್ಟು ನೋಡ್ಕೊಳ್ಳಿ, ಇಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಿರಲ್ವ, ನೀವೇನಾದರೂ ಕೆಲಸ ಮಾಡೋ ಸಮಯದಲ್ಲಿ ಅವನ ಅಥವಾ ಅವಳಿಗೆ ಅಂದರೆ ಈಗ ಮೆನ್ಸ್ ಅಥವಾ ವುಮೆನ್ಸ್ಗೆ ಈಗ ನಷ್ಟ ಪರಿಹಾರವಾಗಿ ನಿಮಗೇನಾದರೂ ಕೆಲಸ ಮಾಡೋ ಸಮಯದಲ್ಲಿ ಏನಾದರೂ ಅಪಘಾತ ಸಂಭವಿಸಿದರೆ ನಿಮಗೆ ಎಷ್ಟು ಪರಿಹಾರ ಧನ ಸಿಗುತ್ತಪ್ಪ ಅಂತಂದರೆ, ಇಲ್ಲಿ ರಾಜ್ಯ ಸರ್ಕಾರನೇ ಖುದ್ದಾಗಿ ಇಲ್ಲಿ ಮೆನ್ಷನ್ ಮಾಡವ್ರೆ. ನಿಮಗೆ ನೀವೇನಾದರೂ ಅಪಘಾತ ಆದ ಸಮಯದಲ್ಲಿ 2,00,000 ರೂಪಾಯಿ ಪರಿಹಾರ ಧನನ ರಾಜ್ಯ ಸರ್ಕಾರನೇ ನೀಡುತ್ತೆ. ಇದು ಯಾವ್ಯಾವ ರೀತಿ ಮರಣ ಹೊಂದಿದರೆ ಅಂದರೆ ಯಾರೆಲ್ಲ ಈಗ ಮರಣ ಹೊಂದಿರ್ತಾರಲ್ವ ಲೇಬರ್ ಕಾರ್ಡ್ ಇದ್ದಾಗ, ಕಾರ್ಮಿಕ ಕಾರ್ಡ್ ಇದ್ದರೆ ಯಾವ ಥರ ಸಾವು ಸಂಭವಿಸಿದರೆ ರಾಜ್ಯ ಸರ್ಕಾರ 2,00,000 ರೂಪಾಯಿ ಕೊಡುತ್ತೆ. ಅದು ಹೇಗೆ ಕೊಡುತ್ತೆ ಅಂತ ಈಗ ಹೇಳ್ತೀವಿ ನೋಡ್ಕೊಳ್ಳಿ. ಇಲ್ಲಿ ಸಿಂಪಲ್ಲಾಗಿ ಲೇಬರ್ ಕಾರ್ಡ್ ಇದ್ದರೆ ಸಡನ್ಲಿ ಏನಾದರೂ ಅವರು ಡೆತ್ ಆದರೆ ಅವ್ರಿಗೂ 2,00,000 ರೂಪಾಯಿ ಬರುತ್ತೆ. ಅಥವಾ ಆತ್ಮಹತ್ಯೆ ಅಥವಾ ಉದ್ದೇಶಪೂರ್ವಕವಾಗಿ ಏನಾದರೂ ಹಾನಿ ಮಾಡಿಕೊಂಡು ಅವರು ಡೆತ್ ಆಗ್ತಾರಲ್ವ, ಅಂಥವ್ರಿಗೂ 2,00,000 ರೂಪಾಯಿ ಪರಿಹಾರ ಧನ ರಾಜ್ಯ ಸರ್ಕಾರ ನೀಡುತ್ತೆ. ನಂತರ ಏನಾದರೂ ಔಷಧಿಗಳಿಂದ ಜಾಸ್ತಿ ಔಷಧಿಗಳನ್ನು ಸೇವಿಸ್ತಾ ಅವ್ರಿಗೆ ಏನಾದರೂ ಸಾವು ಸಂಭವಿಸುತ್ತೆ ಅಲ್ವಾ, ಮರಣ ಬರುತ್ತಲ್ವ, ಅಂಥವ್ರಿಗೂ. ಮತ್ತು ಇಲ್ಲಿ ಏನಾದರೂ ಗರ್ಭಿಣಿಯರು ಗರ್ಭಿಣಿ ಇದ್ದಾಗಲೇ ಡೆತ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಅಂಥವ್ರಿಗೂ. ಮತ್ತು ಇಲ್ಲಿ ಗರ್ಭಪಾತ ಆಗಿ ಸಾವು ಸಂಭವಿಸುತ್ತೆ. ಮತ್ತು ಚಿಕಿತ್ಸೆ ಮಾಡಬೇಕಾದ್ರೆ ಆಗಲೂ ಸಾವು ಸಂಭವಿಸ್ತಿರುತ್ತೆ, ಅಂಥವ್ರಿಗೂ 2,00,000 ರೂಪಾಯಿ ಕೊಡುತ್ತೆ. ಮತ್ತು ಲೈಂಗಿಕವಾಗಿ ಹರಡ್ತಕ್ಕಂಥ ರೋಗಗಳು ಆಗಲಿ ಅದರಿಂದ, ಮತ್ತು HIV, ಮತ್ತು ಸಡನ್ಲಿ ಸಹಜವಾಗಿ ಸತ್ರೂ ರಾಜ್ಯ ಸರ್ಕಾರ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರಲೇಬೇಕು. ಈ ರೀತಿ ಸತ್ರು ನಿಮ್ಗೆ 2,00,000 ರೂಪಾಯಿ ಬರುತ್ತೆ. ಇದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ, ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದ್ರೂ ಅಗತ್ಯವಾದ ದಾಖಲಾತಿಗಳು ಯಾವಪ್ಪ ಅಂದರೆ, ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದು ಹಾಸ್ಪಿಟಲ್ನಲ್ಲಿ ಸಿಗುತ್ತೆ ವೈದ್ಯಕೀಯ ಪ್ರಮಾಣ ಪತ್ರ. ಮತ್ತು ಇಲ್ಲಿ ನೋಡ್ಕೊಳ್ಳಿ, ವೈದ್ಯಕೀಯ ದುರ್ಬಲ ಪ್ರಮಾಣ ಪತ್ರ ಅಂತ ಬರುತ್ತೆ. ಅವರು ಹೆಂಗೆ ಡೆತ್ ಆದರೂ ಹೆಂಗಿಲ್ಲ ಅಂತ ರಿಪೋರ್ಟ್ ಬರುತ್ತಲ್ವ, ಇವೆಲ್ಲ ಮರಣ ಪ್ರಮಾಣ ಪತ್ರ ನಿಮ್ಗೆ ಬೇಕಾಗುತ್ತೆ. ನೀವು ಲೇಬರ್ ಕಾರ್ಡ್ ಹೊಂದಿ ಅದು 90 ಡೇಸ್ ಆಗಿರಬೇಕು. ಅದು 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು 1 ವರ್ಷ ಪೂರ್ಣಗೊಳಿಸಿರಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಂತ ಐತೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು. ಮುಂದಿನ ವೀಡಿಯೋದಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂತ ನಾನು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಆದ ನಂತರ ಮತ್ತೆ ಯಾವುದಪ್ಪ ಅಂತಂದರೆ, ಇಲ್ಲಿ ವೈದ್ಯಕೀಯ ವೆಚ್ಚ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಯಾವ್ಯಾವ ಕಾಯಿಲೆಗೆ ಎಷ್ಟೆಷ್ಟು ಇದು ಅಮೌಂಟ್ ಸಿಗುತ್ತೆ ಅಂತಂದರೆ ನೋಡ್ಕೊಳ್ಳಿ, ಅದು ಈಗಲೇ ಹಿಂದೆ ಹೇಳಿದ್ನಲ್ವ, ಅದು ಅಪಘಾತ ಪರಿಹಾರ. ಸಡನ್ಲಿ ಡೆತ್ ಆದರೆ ಬರ್ತಕ್ಕಂಥ 2,00,000 ರೂಪಾಯಿ. ಇದು ನೀವು ಜೀವಂತ ಇರುವಾಗಲೇ ನಿಮಗೆ ಏನಾದರೂ ರೋಗ ಬಂದಿರುತ್ತಲ್ವ, ಅಂದರೆ ಏನಾದರೂ ಹಾಸ್ಪಿಟಲ್ಗೆ ತೋರಿಸ್ತಿರ್ತೀರ, ಸರ್ಜರಿ ಮಾಡಿಸೋಕ್ಕೆ ಸರ್ಕಾರ ಎಷ್ಟು ಅಮೌಂಟ್ನ ಪೇ ಮಾಡುತ್ತೆ ಅಂತ, ಯಾವ್ಯಾವ ಕಾಯಿಲೆಗೆ ಪೇ ಮಾಡುತ್ತೆ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ. ಸಲ್ಲಿಸಿದ್ರೆ ಮಾತ್ರ ಬರುತ್ತೆ. ಯಾವ್ಯಾವ ಕಾಯಿಲೆಗೆ ಅಂತಂದರೆ, ಬಾಡಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಸರ್ಜರಿ ಅಂದರೆ ಆಪ್ರೇಷನ್ ಮಾಡಿಸ್ತಿರಲ್ವ, ಹೃದ್ರೋಗ ಆಗಲಿ, ಮತ್ತು ಕಿಡ್ನಿ ಜೋಡಣೆ ಆಗಲಿ, ಮತ್ತು ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಲಿ, ಗರ್ಭಕೋಶ ಆಗಲಿ, ಮತ್ತು ಅಸ್ತಮ ಆಗಲಿ, ಮತ್ತು ಪಿತ್ತಕೋಶದಲ್ಲಿ ತೊಂದರೆ ಇರ್ತಕ್ಕಂಥ ಚಿಕಿತ್ಸೆ, ಮತ್ತು ಮೂತ್ರಪಿಂಡದಲ್ಲಿ, ಮತ್ತು ಡಯಾಲಿಸಿಸ್ ಚಿಕಿತ್ಸೆ, ಕಿಡ್ನಿ ಚಿಕಿತ್ಸೆ, ಮತ್ತು ಯಾವುದೇ ಒಂದು, ಮತ್ತು ನೀವು ಸರ್ಜರಿ ಮೂಳೆ ಮುರಿತ, ಈ ಬಾಡಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪಾರ್ಟಲ್ಲಿ ನೀವು ಸರ್ಜರಿ ಮಾಡಿಸಿದ್ರೂ ನಿಮಗೆ ರಾಜ್ಯ ಸರ್ಕಾರ ನೋಡ್ಕೊಳ್ಳಿ, ಇಲ್ಲಿ ನಿಮ್ಮ ಒಂದು ಅದನ್ನು ಹಾಸ್ಪಿಟಲ್ ಬಿಲ್ ಏನೈತೆ ಅವರೇ ಪಾವತಿ ಮಾಡಲ್ಲ. ಆಮೇಲೆ ನೀವು ಅರ್ಜಿನ ಸಲ್ಲಿಸಿದ ಮೇಲೆ ನಿಮಗೆ ಅದು ಅವರು ಪಾವತಿನ ಮಾಡ್ತಾರೆ. ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂದರೆ, ನೋಂದಾಯಿತ ಕಟ್ಟಡ ಕಾರ್ಮಿಕರು. ನಿಮ್ಮ ಹತ್ರ ಲೇಬರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ನೋಡ್ಕೊಳ್ಳಿ, ವೆಚ್ಚದ ವೈದ್ಯಕೀಯ ವೆಚ್ಚ ಸಹಾಯಧನ ಪಡೆಯಲು ಇವರು ಲೇಬರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕಂತೆ. ಇಷ್ಟು ಇರಬೇಕು. ಇದು ಬಂದುಬಿಟ್ಟು ಎಷ್ಟು ಅವರು
ಎಷ್ಟು ಅಮೌಂಟ್ನ ಅಂದರೆ ನಿಮಗೆ ಅನುಗ್ರಹ ಸಹಾಯಧನ ಎಷ್ಟು ಕೊಡ್ತಾರಪ್ಪ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ ಗರಿಷ್ಠ ರೂಪಾಯಿ 2,00,000 ರೂಪಾಯಿವರೆಗೆ ಅವರು ಮಂಜೂರನ್ನ ಮಾಡ್ತಾರೆ. ಇಲ್ಲಿ ನೋಡ್ಕೊಳ್ಳಿ, ಅಗತ್ಯವಾದ ದಾಖಲೆಗಳು ಯಾವಪ್ಪ ಅಂತಂದರೆ ಇದು ವೈದ್ಯಕೀಯ ವೆಚ್ಚ ಅಂದರೆ ವೈದ್ಯಕೀಯ ಪ್ರಮಾಣ ಪತ್ರ, ಮತ್ತು ಆಸ್ಪತ್ರೆಯಿಂದ ಬಿಡುಗಡೆ ಆಗಿರ್ತೀರಲ್ವ, ಸೊ ನೀವು ಸರ್ಜರಿ ಮಾಡಿಸ್ಕೊಂಡು, ಸೊ ಆಸ್ಪತ್ರೆದು ವೈದ್ಯಕೀಯ ಪ್ರಮಾಣ ಪತ್ರ ಅಂತಲೂ ಕೊಡ್ತಾರೆ, ಮತ್ತು ಆಸ್ಪತ್ರೆ ಬಿಡುಗಡೆ ವಿವರನೂ ಸೊ ಅಲ್ಲಿ ಕೊಡ್ತಾರೆ. ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸಿಂಪಲ್ಲು 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ನಿಮ್ಮದೇ ಲೇಬರ್ ಕಾರ್ಡು ಇರ್ತಾರಲ್ವ, ಸೊ ಅವ್ರಿಗೆ ಸರ್ಟಿಫಿಕೇಟ್ ಅಂತ ಇರುತ್ತೆ ವರ್ಕ್ ಮಾಡಿರೋದು, ಸೊ ಅದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನಂತರ ಇಲ್ಲಿ ಅರ್ಜಿ ಸಲ್ಲಿಸಲು ಲಾಗಿನ್ ಮಾಡಿ ಅಂತಿದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನೆಕ್ಸ್ಟ್ ಒನ್ನು ತಾಯಿ ಮಗು ಸಹಾಯ ಹಸ್ತ. ಲೇಬರ್ ಕಾರ್ಡ್ ಇರ್ತಕ್ಕಂಥ ಮಹಿಳೆಯರಲ್ಲಿ, ಸೊ ಈಗ ನೋಂದಾಯಿತ ಮಹಿಳಾ ನಿರ್ಮಾಣ ಕಾರ್ಮಿಕರು ಏನಾದರೂ ಈಗ ಮಹಿಳೆಯರು ಮಗುವಿಗೆ ಜನ್ಮ ನೀಡಿದ ದಿನಾಂಕದಿಂದ, ಸೊ ನೀವು ಜನ್ಮ ನೀಡಿರ್ತೀರಲ್ವ, ಸೊ ಅವತ್ತಿನ ದಿನದಿಂದ ಮುಂದಿನ 3 ವರ್ಷಗಳವರೆಗೆ ನಿಮ್ಮ ಮಗುಗೆ ಪ್ರೀ ಸ್ಕೂಲ್ ಅಂದರೆ ಶಿಕ್ಷಣ ಸಿಗುತ್ತೆ. ಸೊ ಸ್ಕೂಲ್ನ ನೀವು ಅವ್ರಿಗೆ ಸ್ಕೂಲ್ಗೆ ಹಾಕಿದ್ರು, ಮತ್ತು ಶಿಕ್ಷಣಕ್ಕೆ ಮತ್ತು ಒಂದು ಪೌಷ್ಟಿಕಾಂಶ ಆಹಾರ ಸೇವನೆ ಮಾಡೋಕ್ಕೆ ಮಗುಗೆ, ಸೊ ಅದನ್ನು ಸಹಾಯ ಪಡೀಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ಸೊ ಎಷ್ಟು ಸಿಗುತ್ತಪ್ಪ ಅಂತಂದರೆ, ಈಗ ನೋಂದಾಯಿತ ಮಹಿಳಾ ನಿರ್ಮಾಣ ಕಾರ್ಮಿಕರಿಗೆ, ಈಗ ಮಹಿಳೆಯರ ಹತ್ರ ಲೇಬರ್ ಕಾರ್ಡ್ ಇದ್ದರೆ, ಸೊ ವಾರ್ಷಿಕ 6,000 ರೂಪಾಯಿ ಅಂದರೆ ವರ್ಷಕ್ಕೆ 6,000 ರೂಪಾಯಿಗಳು ಮೊತ್ತವನ್ನು ಸೊ ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ಅದು ಯಾವ ರೀತಿ ಕೊಡುತ್ತೆ ಅಂದರೆ ಮಾಸಿಕ ಅಂದರೆ ಸೊ 500 ರುಪೀಸು ಅವರು ಮಂತ್ಲಿ ಪೇ ಮಾಡ್ತಾ ಹೋಗ್ತಾರೆ ನೀವು ಅರ್ಜಿನ ಸಲ್ಲಿಸಿದರೆ. ಸೊ 5 ಇಂಟು 600 500 ಇಂಟು ಎಷ್ಟು ಅಂತಂದರೆ 6 ಹಾಕಿದ್ರಲ್ಲಿ ಸೊ ಡೈರೆಕ್ಟಾಗಿ 6,000 ಆಗಿಬಿಡುತ್ತೆ. ಸೊ ವರ್ಷಕ್ಕೆ ಅಷ್ಟನ್ನ ಅವರು ಅಲ್ಲಿ ಪೇ ಮಾಡಿಬಿಡ್ತಾರೆ. 5 ಇಂಟು 12 ಮಾಡಿದ್ರೆ ಸೊ ಅಲ್ಲಿ ಸಡನ್ಲಿ 6,000 ಆಗಿಬಿಡುತ್ತೆ. ಸೊ 6,000 ರೂಪಾಯಿ ಅವರು ಪೇ ಮಾಡ್ತಾರೆ ಅಲ್ಲಿ ನೀವು ಅರ್ಜಿನ ಸಲ್ಲಿಸಿದರೆ. ಇಲ್ಲಿ ನೋಡ್ಕೊಳ್ಳಿ, ಈ ಸೌಲಭ್ಯ ಏನಾದರೂ ನೋಂದಾಯಿತ ಮಹಿಳಾ ನಿರ್ಮಾಣ ಕಾರ್ಮಿಕರು 2 ಬಾರಿ ಮಾತ್ರ, ಅಂದರೆ 2 ಮಕ್ಕಳಿಗೆ ಜನನಕ್ಕೆ ಮಾತ್ರ ಇದನ್ನು ನೀವು ಈ ಒಂದು ಸೌಲಭ್ಯನ ನೀವು ಪಡ್ಕೊಳ್ಬೋದು. ಇದಕ್ಕೆ ನೀವು ಅರ್ಹರಿರ್ತೀರ. ಸೊ ಇದು ಹೆಂಗೆ ಪಡ್ಕೋಬೇಕಪ್ಪ ಅಂತಂದರೆ, ಅರ್ಜಿದಾರರು ಈಗ ಅರ್ಜಿ ಹಾಕ್ತಿರ್ತೀರಲ್ವ, ಸೊ ನಿಮ್ಮ ಮಕ್ಕಳಿದ್ರೆ ಜನನ ಮತ್ತು ಮರಣ ನೋಂದಣಾಧಿಕಾರಿಗಳಿಂದ ಪಡೆದ ಈಗ ಜನನ ಪ್ರಮಾಣ ಪತ್ರ ಅಂತ ಇರುತ್ತಲ್ವ, ಸೊ ಬರ್ಡೇ ಸರ್ಟಿಫಿಕೇಟು, ಸೊ ಅದನ್ನು ನೀವು ಒಳಗೊಂಡಿರಬೇಕು. ಸೊ ಅದು ಈಗ ಆಲ್ರೆಡಿ ಏನಾದರೂ ನಿಮ್ಮ ಹತ್ರ 2 ಮಕ್ಕಳಿದ್ರೆ ಈಗ ಬರಲ್ಲ ನಿಮಗೆ ಹಾಕೋಕ್ಕೆ. ಸೊ ಇನ್ಮೇಲಿಂದ ಈಗ ಫಸ್ಟಿಂದನೇ ಸ್ಟಾರ್ಟಿಂಗಲ್ಲಿ ಫಸ್ಟ್ ಮಗು ಜನಿಸಿರುತ್ತಲ್ವ 3 ವರ್ಷದ ಒಳಗಡೆನೆ, ಸೊ ಆಗ ನೀವು ಅರ್ಜಿನ ಹಾಕಿದ್ರೆ ನೀವು ಎಲಿಜಿಬಲ್ ಇರ್ತೀರ. ಸೊ ಜನನ ಪ್ರಮಾಣ ಪತ್ರ ಇರಬೇಕು. ಅದೇ ಮಕ್ಕಳ ಅಂದರೆ ಫೋಟೋ ಹೊಡ್ಕೋತೀರಲ್ವ ನೀವು ಅದು ಜನನ ಆದಾಗ, ಸೊ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಆಸ್ಪತ್ರೆಯಿಂದ ಬಿಡುಗಡೆ ಆದಕ್ಕಂಥ ವಿವರ ಇರಬೇಕಲ್ಲಿ. ಸೊ ಅದು ಇದ್ದರೆ ಇಲ್ಲಿ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಅಲ್ವಾ, ಸೊ ಇಲ್ಲಿ ಬಂದುಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ದುರ್ಬಲತೆ ಪಿಂಚಣಿ ಮುಂದುವರಿಕೆ. ಈಗ ಲೇಬರ್ ಕಾರ್ಡ್ ಇರ್ತಕ್ಕಂಥ ಈಗ ಕೆಲಸಗಾರರು ಈಗ ಏನಾದರೂ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ರೋಗ ಅಥವಾ ಅಪಘಾತದಿಂದ ಭಾಗಶಃ ಅಂಗವಿಕಲರಾಗಿದ್ದರೆ, ಸೊ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ರೂಪಾಯಿ 2,000 ರೂಪಾಯಿಗಳು ಕರ್ನಾಟಕ ಅಂದರೆ ರಾಜ್ಯ ಸರ್ಕಾರ ಅವ್ರಿಗೆ ನೀಡುತ್ತೆ ಪಿಂಚಣಿ ರೂಪದಲ್ಲಿ. ಸೊ ಏನಾದರೂ ಅವರು ಅಂಗವಿಕಲರು ಪೂರ್ತಿ ಕಾಲು ಕೈ ಏನಾದರೂ ಮುರಿದೋಗಿದ್ರೆ ಸೊ ಅಂಥವ್ರಿಗೆ 2,00,000 ರೂಪಾಯಿಗಳು ಸಿಗುತ್ತೆ, ಮತ್ತು ಪಿಂಚಣಿ ಅಮೌಂಟ್ನು ಸಿಗುತ್ತೆ. ಸೊ ಇದನ್ನು ಹೆಂಗೆ ಪಡ್ಕೋಬೇಕಪ್ಪ, ಅಗತ್ಯವಾದ ದಾಖಲೆಗಳು ಅಂತಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಬರುತ್ತೆ, ಸೊ ಅದನ್ನು ನೀವು ಪಡ್ಕೋಬೇಕು. ಮತ್ತು ಒಂದು ವೆಬ್ಸೈಟ್ ಐತೆ, ಸೊ ನಾನು ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದನೇ ನೀವು ರಿಜಿಸ್ಟರ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಐತಲ್ವಾ, ಸೊ ಅದ್ರ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು. ಈಗ ನೆಕ್ಸ್ಟ್ ಒನ್ನು ಹೆರಿಗೆ ಸೌಲಭ್ಯ. ಈಗ ನಿಮ್ಮ ಹತ್ರ ಯಾವ ಮಹಿಳೆಯರ ಹತ್ರ ಲೇಬರ್ ಕಾರ್ಡ್ ಇರುತ್ತೆ, ಸೊ ಈಗ ಮಂಡಳಿನಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿ ಅಥವಾ ಮಂಡಳಿ ಪರವಾಗಿ ಅಧಿಕೃತವಾಗಿ ಅಧಿಕಾರಿ ಇರ್ತಾರೆ. ಸೊ ಈಗ ನೋಂದಾಯಿತ ಮಹಿಳಾ ಕಾರ್ಮಿಕರಿಂದ ನಿಮ್ಮ ಹತ್ರ ಇರುತ್ತಲ್ವ, ನೋಂದಾಯಿತ ಮಹಿಳಾ ಕಾರ್ಮಿಕರಂದರೆ ಸೊ ಲೇಬರ್ ಕಾರ್ಡ್ ಇರ್ತಕ್ಕಂಥವ್ರು, ಸೊ ಅವರು ಅರ್ಜಿನ ಪಡೆದು ಆ ಗಂಡು ಮಗು ಅಥವಾ ಈ ಹೆರಿಗೆ ಸೌಲಭ್ಯ ಪಡ್ಕೋಬೇಕಪ್ಪ ಅಂತಂದರೆ ಗಂಡು ಅಥವಾ ಹೆಣ್ಣು ಮಗು ಜನನಕ್ಕೆ ಸೊ 50,000 ರೂಪಾಯಿಗಳನ್ನು ನೀವು ಸಹಾಯಧನನ ನೀವು ಪಡ್ಕೊಳ್ಬೋದು. ಸೊ ಇದು ಎಷ್ಟು ಮಕ್ಕಳಿಗೆ ಇದು ಬರುತ್ತೆ ಅಂದರೆ ಸಹಾಯಧನ ಅಂತ ಹೇಳೋದಾದರೆ, ಮೊದಲ 2 ಹೆರಿಗೆಗೆ ಸಹಾಯಧನ ಮಂಜೂರು ಮಾಡಲಾಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟವರ ಕೆಳಗಡೆ ಇಲ್ಲಿ ನೋಡ್ಕೊಳ್ಳಿ.
ಯಾವ್ಯಾವ ಷರತ್ತು ಇರಬೇಕು, 2 ಮಕ್ಕಳು ನೀವು ಜನಿಸಿದಾಗ ಸೊ ನೀವು ಹೆರಿಗೆ ಸೌಲಭ್ಯನ ಪಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಈ ಕೆಲ್ಕಂಡ ಷರತ್ತುಗಳು ಕೊಟ್ಟವ್ರೆ. ಇಲ್ಲಿ ನೋಂದಾಯಿತ ಮಹಿಳಾ ಕಾರ್ಮಿಕರು 2 ಜೀವಂತ ಮಕ್ಕಳಿಗೆ ಮಾತ್ರ ಸಹಾಯಧನ ಪಡೆಯಲು ಅರ್ಹರಾಗಿರ್ತಾರೆ ಅಂತೇಳಿ ಇಲ್ಲಿ ಕೊಟ್ಟವ್ರೆ. ಸೊ ಇಲ್ಲಿ 2 ಮಕ್ಕಳಿಗಷ್ಟೇ ಬರುತ್ತಂತೆ. ಇಲ್ಲಿ 2ನೇ ಹಕ್ಕು ಸಾಧನೆ ಸಹಾಯ ಅರ್ಜಿ 2ನೇ ಮಗುವಿಗೆ ಹೆರಿಗೆ ಎಂದು ಹೇಳುವ ಅಫಿಡವಿಟನ್ನು ಈಗ 1ನೇ ಮಗುಗೆ ನೀವು ಸಹಾಯಧನ ಪಡ್ಕೊಂಡ್ರೆ ಸೊ 2nd ಮಗು ನೀವೇನಾದರೂ ಮತ್ತೆ ಅರ್ಜಿನ ಸಲ್ಲಿಸ್ಬೇಕಪ್ಪ ಅಂತಂದರೆ 2nd ಮಗು ಆದಮೇಲೆ ಸೊ ಇಲ್ಲಿ ಅಫಿಡವಿಟನ್ನ ತರಬೇಕಂತ ಅಲ್ಲಿ ಮೆನ್ಷನ್ ಮಾಡವ್ರೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ವೇಳೆ ಈಗಾಗಲೇ ನಿಮ್ಮ ಹತ್ರ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ನಿಮ್ಮ ಹತ್ರ ಆಲ್ರೆಡಿ 2 ಮಕ್ಕಳಿದ್ರೆ ಸೊ ಅವಳು ಅಂದರೆ ಸೊ ನೀವು ಈ ಸೌಲಭ್ಯ ಪಡೆಯಲು ನೀವು ಅರ್ಹರಿಲ್ಲವಂತೆ. ಸೊ ಫಸ್ಟ್ ಮಗು ಜನಿಸುತ್ತಲ್ವ, ಸೊ ಆಗ್ಲಿಂದನೇ ನೀವು ಅರ್ಜಿನ ಸಲ್ಲಿಸ್ಬೋದಂತೆ. ಸೊ ಅರ್ಜಿ ಸಲ್ಲಿಸೋಕ್ಕೆ ಜನನ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ನೀವು ಮಾಡಿಸಿರ್ತೀರ. ಸೊ ಮಾಡಿಸಿಲ್ಲ ಅಂತಂದರೆ ಮಾಡಿಸ್ಬಿಟ್ಟು ನೀವು ಆ ಪ್ರಮಾಣ ಪತ್ರ ಪಡೆದಿರಬೇಕು. ಅಥವಾ ಸರ್ಕಾರಿ ಆಸ್ಪತ್ರೆ ರಾಜ್ಯದಲ್ಲಿ ನೋಂದಾಯಿತ ಆಸ್ಪತ್ರೆಯಲ್ಲಿರ್ತ ಒಟ್ಟಿನಲ್ಲಿ ನೀವು ಜನನ ಪ್ರಮಾಣ ಪತ್ರ ಇರಲೇಬೇಕು. ಮುಖ್ಯಸ್ಥರಿಂದ ಸಹಿ ಮಾಡಿದ ಅದು ಪ್ರಮಾಣ ಪತ್ರ ಒರಿಜಿನಲ್ ಸರ್ಟಿಫಿಕೇಟೇ ಆಗಿರಬೇಕಂತೆ. ಸೊ ಅಗತ್ಯವಾದ ದಾಖಲೆಗಳು ಹೇಳಿದ್ನಲ್ಲ, ಮಗುವಿನ ಜನನ ಪ್ರಮಾಣ ಪತ್ರ, ಆಸ್ಪತ್ರೆಯಿಂದ ನೀವು ಬಿಡುಗಡೆ ಆಗಿದ್ದರೆ ಸೊ ಅದ್ರ ವಿವರ ಬರುತ್ತೆ, ಮತ್ತು ಒಂದು ಫೋಟೋ ತೆಗೆದಿರ್ತಾರೆ ಡೆಲಿವರಿ ಆದಾಗ, ಸೊ ಆ ಒಂದು ಫೋಟೋ ಬೇಕು. ನಂತರ ಸೆಲ್ಫ್ ಡಿಕ್ಲರೇಷನ್ ಬಿಡಿ, ಅದು ಕಂಪಲ್ಸರಿಯಾಗಿ ಕೊಡಲೇಬೇಕು ನೀವು. ಇಲ್ಲಿ 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಲೇಬರ್ ಕಾರ್ಡ್ ನಿಮ್ಮದಿದ್ದರೆ, ಸೊ ಅದು ಒಂದು ಬೇಕು. ಇಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಕ್ಲಿಕ್ನ ಮಾಡ್ಬೋದು. ಈಗ ನೆಕ್ಸ್ಟ್ ಒನ್ನು ಮದುವೆ ಸಹಾಯಧನ. ಈ ಮದುವೆ ಸಹಾಯಧನ ನೆಕ್ಸ್ಟ್ ಒನ್ ನೋಡ್ಕೊಳ್ಳಿ. ಇಲ್ಲಿ ಮದುವೆ ಸಹಾಯಧನ ಈ ಲೇಬರ್ ಕಾರ್ಡ್ ಇರ್ತಕ್ಕಂಥವ್ರು ನೋಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ನೀವು ಸಹಾಯಧನನ ನೀವು ಪಡ್ಕೊಳ್ಬೋದು ಇಂತಿಷ್ಟು ಅಂಥೇಳಿ. ಸೊ ಅನುಗ್ರಹ ರಾಶಿ ಸಹಾಯಧನ ಅಂತ ರಾಜ್ಯ ಸರ್ಕಾರನೇ ಸೊ ನಿಮಗೆ ಬರೆಸುತ್ತೆ, ಹೆಲ್ಪ್ ಆಗಲಿ ಅಂಥೇಳಿ. ಇದು ಏನು ಮಾಡಬೇಕಪ್ಪ ಅಂತಂದರೆ, ಈಗ ಮಂಡಳಿ ಕಾರ್ಯದರ್ಶಿ ಅಥವಾ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರಲ್ವ, ಸೊ ನೇಮಕವಾಗಿರ್ತಕ್ಕಂಥ ಅಧಿಕೃತ ಅಧಿಕಾರಿ ಈಗ ನೋಂದಾಯಿತ ಕಾರ್ಮಿಕರಿಂದ ಅರ್ಜಿನ ಅವರು ಸ್ವೀಕರಿಸ್ತಾರೆ ನೀವು ಅರ್ಜಿ ಹಾಕಿದ್ರೆ. ಈಗ ನೋಡ್ಕೊಳ್ಳಿ, ಫಲಾನುಭವಿ ಮೊದಲನೇ ಮಗುವಿಗೆ ಅಥವಾ ಅವಳ ಅಥವಾ 2ನೇ ಅವಲಂಬಿತ ಮಕ್ಕಳಿಗೆ ಮದುವೆ ವೆಚ್ಚವನ್ನು ಈಗ ಭರಿಸ್ಬೇಕು. ಸಹಾಯಧನವಾಗಿ ಎಷ್ಟು ಕೊಡ್ತಾರೆ ಅಂತ ಹೇಳೋದಾದರೆ, ಸೊ ಫಸ್ಟೆಲ್ಲ ಹಿಂದೆ ಒಂದು 2 ವರ್ಷದ ಹಿಂದೆ ಅಥವಾ 1 ವರ್ಷದ ಹಿಂದೆ 50,000 ರೂಪಾಯಿ ಇತ್ತು. ಸೊ 2 ಮಕ್ಕಳಿಗೆ ಅಂತಲೇ ಇತ್ತು. ಈಗ ಅದನ್ನು 10,000 ಜಾಸ್ತಿ ಮಾಡವ್ರೆ. 60,000 ರೂಪಾಯಿಗಳು ರಾಜ್ಯ ಸರ್ಕಾರ ಭರಿಸ್ಬೇಕು ಅಂತೇಳಿ, ಅಂದರೆ ಒಂದು ಅನುಗ್ರಹ ಸಹಾಯಧನ ನೀಡಬೇಕು ಅಂತೇಳಿ. ಸೊ 60,000 ರೂಪಾಯಿ ಮೊದಲ 2 ಮಕ್ಕಳಿಗೆ ಅಂತ ಮಾಡವ್ರೆ. ಇಲ್ಲಿ ಷರತ್ತುಗಳನ್ನು ಕೊಟ್ಟವ್ರೆ ನೋಡ್ಕೊಳ್ಳಿ. ನೋಂದಾಯಿತ ಕಟ್ಟಡ ಕಾರ್ಮಿಕನು ಮದುವೆ ಸಹಾಯಧನ ಪಡೆಯಲು ಮದುವೆಯ ದಿನಾಂಕದಿಂದ ನೀವೇನಾದರೂ ಈಗ ಕಟ್ಟಡ ಕಾರ್ಮಿಕರು ಇರ್ತೀರ, ಸೊ ನಿಮ್ಮ ಮಕ್ಕಳು ಮದುವೆ ಆಗಿರ್ತಾರೆ ಅಂದರೆ ಏಜಲ್ಲಿ, ಸೊ ಈಗ ಏಜಲ್ಲಿ ನೀವು ಮದುವೆ ಮಾಡಿರ್ತೀರಲ್ವ, ಸೊ ಈಗ ಅದು ಏಜ್ ಕರೆಕ್ಟಾಗಿರಬೇಕು. ನೋಂದಾಯಿತ ಕಟ್ಟಡ ಕಾರ್ಮಿಕನು ಮದುವೆ ಸಹಾಯಧನ ಪಡೀಲಿಕ್ಕೆ ಮದುವೆಯ ದಿನಾಂಕ ನೀವು ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ 1 ವರ್ಷ ಸದಸ್ಯತ್ವವನ್ನು ಪೂರೈಸಿರ್ಬೇಕಂತೆ. ಅಂದರೆ ನೀವು ಸದಸ್ಯತ್ವನ ನೀವು ಪೂರೈಸಿರಬೇಕು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೊ ನಿಮ್ಮ ತಂದೆ ತಾಯಿದು ಇದ್ರೂ ನೀವು ಅರ್ಜಿನ ಹಾಕ್ಬೋದು, ಸೊ ನಿಮ್ಮದು ಇದ್ರೂ ನೀವು ಅರ್ಜಿನ ಹಾಕ್ಬೋದು. ಸೊ ಲೇಬರ್ ಕಾರ್ಡ್ ಮಾಡಿಸಿ 1 ವರ್ಷ ಅದು ಕಂಪ್ಲೀಟ್ ಆಗಿರಬೇಕು. ನೋಡ್ಕೊಳ್ಳಿ. ನಂತರ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬ 2 ಬಾರಿ ಮಾತ್ರ ಸಹಾಯಧನ ಬರುತ್ತೆ. ಅಂದರೆ 2 ಮಕ್ಕಳಿಗೆ ಇದು ಸಹಾಯಧನ, ಹೆಣ್ಣಾಗಲಿ ಗಂಡಾಗಲಿ ಅಥವಾ ಗಂಡಾಗಲಿ ಹೆಣ್ಣಾಗಲಿ 2 ಮಕ್ಕಳಿಗೆ. ಸೊ ಹೆಣ್ಣಿನವರು ನೀವು ಅರ್ಜಿನ ಸಲ್ಲಿಸ್ಬೋದು, ಗಂಡು ಕಡೆಯವರು ನೀವು ಅರ್ಜಿನ ಸಲ್ಲಿಸ್ಬೋದು. ನೋಡ್ಕೊಳ್ಳಿ, ನೋಂದಾಯಿತ ಕಟ್ಟಡ ಕಾರ್ಮಿಕನ ಮಗ ಅಥವಾ ಮಗಳು ಸಹಾಯಧನ ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸು ಕಂಪಲ್ಸರಿಯಾಗಿ ಕರೆಕ್ಟಾಗಿ ಇರಬೇಕು, ಮದುವೆ ಏಜು. ನಂತರ ವಿವಾಹ ನೋಂದಣಿ ಅಧಿಕಾರಿಗಳಿಂದ ಪಡೆದ ವಿವಾಹ ನೋಂದಣಾ ಪ್ರಮಾಣ ಪತ್ರ ಅಂತ ಸಿಗುತ್ತೆ. ಸೊ ಕೋರ್ಟಲ್ಲಿ ಸಿಗುತ್ತೆ, ಗೊತ್ತಿರುತ್ತೆ ನಿಮಗೆ. ಗೊತ್ತಿಲ್ಲ ಅಂತಂದರೆ ಹೋಗಿ ಇದನ್ನು ನೀವು ನೋಂದಣಿ ಪ್ರಮಾಣ ಪತ್ರ ತೊಗೊಂಡು ಬರಲೇಬೇಕು ಅರ್ಜಿನ ಸಲ್ಲಿಸ್ಬೇಕಂದ್ರೆ. ಇಲ್ಲಿ ನೋಡ್ಕೊಳ್ಳಿ, ಅಗತ್ಯವಾದ ದಾಖಲೆಗಳು ಏನಪ್ಪ ಅಂದರೆ ವಿವಾಹ ಪ್ರಮಾಣ ಪತ್ರ ಮತ್ತು ಮದುವೆ ಕರ್ನಾಟಕದಲ್ಲಿ ಜರುಗಿದ್ದಾನೆ ಅಥವಾ ಬೇರೆ ಸ್ಟೇಟಲ್ಲಿ ಅಂದರೆ ಬೇರೆ ರಾಜ್ಯದಲ್ಲಿ ಆಗಿದ್ದಾನೆ ಅಂತ. ಸೊ ಅದೇನಾದರೂ ಹೊರಗಡೆ ಆಗಿದ್ದರೆ ಸೊ ಅಫಿಡವಿಟ್ ಅಂದರೆ ತೊಗೊಂಡು ಬರಬೇಕು. ನಂತರ 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಇರಲೇಬೇಕು ಕಂಪಲ್ಸರಿ ಅರ್ಜಿನ ಸಲ್ಲಿಸಲಿಕ್ಕೆ. ಇಲ್ಲಿ ಲಾಗಿನ್ ಮಾಡಿ ಅಂತಿದೆಯಲ್ವ, ಸೊ ನಿಮ್ಮ ಮೊಬೈಲ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಬೋದು. ನಂತರ ಇಲ್ಲಿ ನೋಡ್ಕೊಳ್ಳಿ, ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಂತ್ಯಕ್ರಿಯೆ ವೆಚ್ಚ ಅಂತ ಬರುತ್ತೆ.
ಇಲ್ಲಿ ನೋಡ್ಕೊಳ್ಳಿ, ಅಂತ್ಯಕ್ರಿಯೆ ವೆಚ್ಚ ಬಂದುಬಿಟ್ಟು ನೋಂದಾಯಿತ ಕಟ್ಟಡ ಕಾರ್ಮಿಕನು ಏನಾದರೂ ಸಾವು ಸಂಭವಿಸಿಬಿಟ್ಟು ಮರಣ ಹೊಂದಿದರೆ ಸೊ ಅಂಥವ್ರಿಗೆ ಈಗ ನೋಡ್ಕೊಳ್ಳಿ, ಅಂತ್ಯಕ್ರಿಯೆ ವೆಚ್ಚವನ್ನು ಭರಿಸಲಿಕ್ಕೆ ಸೊ 4,000 ರೂಪಾಯಿಗಳನ್ನು ಮರಣದಿಂದ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಲಿಕ್ಕೆ ಸೊ ಈ 4,000 ರೂಪಾಯಿಗಳು ಜೊತೆಗೆ ಮತ್ತೆ ಅನುಗ್ರಹ ರಾಶಿ ಎಂದು 71,000 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಈ ಅನುಗ್ರಹ ರಾಶಿ ಅಂತೇಳಿ ಒಂದು ಸಹಾಯಧನ ಕೊಡುತ್ತೆ. ನೋಡ್ಕೊಳ್ಳಿ, ಇದು ಏನಪ್ಪ ಅಂತಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕನು ನಾಮನಿರ್ದೇಶಿತನು ಮರಣ ಪ್ರಮಾಣಪತ್ರ ಹಾಗೂ ಮೂಲ ಗುರುತಿನ ಚೀಟಿಯೊಂದಿಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸಿಂಪಲ್ ಏನಪ್ಪ ಅಂದರೆ ಅಗತ್ಯ ದಾಖಲೆಗಳಂದರೆ ಅವ್ರು ಸತ್ತಿರ್ತಕ್ಕಂಥ ಮರಣ ಪ್ರಮಾಣ ಪತ್ರ ಈಗ ಗ್ರಾಮ ಪಂಚಾಯಿತಿಯಲ್ಲೇ ಕೊಡ್ತಾವ್ರೆ ಒಂದು ವೀಕ್ ಒಳಗಡೆ. ಸೊ ಈಸಿ ಆಗ್ತೈತೆ. ಮರಣ ಪ್ರಮಾಣ ಪತ್ರ ಇರಬೇಕು. ಈಗ ಫಲಾನುಭವಿ ಮರಣ ಹೊಂದಿದ ಸಂದರ್ಭದಲ್ಲಿ ನಾಮನಿರ್ದೇಶನ ಅಂದರೆ ನಾಮಿನಿ ಅಂತ ಹೇಳ್ತಾರೆ ನೋಡಿ ಅದನ್ನು ಈಗ ಲೇಬರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನಾಮಿನಿ ಅಂತ ಕೊಟ್ಟಿರ್ತೀರ. ಸೊ ಆ ನಾಮಿನಿನ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಾಮಿನಿ ಕೊಟ್ಟಿರ್ತಕ್ಕಂಥವ್ರು ಬ್ಯಾಂಕ್ ಪುಸ್ತಕದ ಒಂದು ಜೆರಾಕ್ಸು ಅರ್ಜಿ ಸಲ್ಲಿಸ್ಬೇಕಾದ್ರೆ ಕಂಪಲ್ಸರಿಯಾಗಿ ಕೊಡಬೇಕು. ಇಲ್ಲಿ ಅರ್ಜಿ ಹೇಗೆ ಸಲ್ಲಿಸ್ಬೇಕಂದ್ರೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಅಲ್ವಾ, ಸೊ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಲಾಗಿನ್ ಆಗಿ ನೀವು ಕ್ಲಿಕ್ನ ಮಾಡ್ಕೋಬೋದು. ಸೊ ಇಲ್ಲಿ ಪಿಂಚಣಿ ಸೌಲಭ್ಯ ಇಲ್ಲಿ ನೋಡ್ಕೊಳ್ಳಿ, ಈಗ ಪಿಂಚಣಿ ಹೆಂಗೆ ಸಿಗುತ್ತಪ್ಪ ಅಂತಂದರೆ ಲೇಬರ್ ಕಾರ್ಡ್ ಇರ್ತಕ್ಕಂಥವ್ರು ಹೆಣ್ಣಾಗಲಿ ಅಥವಾ ಈಗ ಮಹಿಳೆ ಅಥವಾ ಈಗ ದೊಡ್ಡವರು ಈಗ ವುಮೆನ್ಸ್ ಅಂತ ಇರ್ತಾರಲ್ವ. ಸೊ ಪಿಂಚಣಿ ಸೌಲಭ್ಯ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಕಾರ್ಮಿಕರು ಫಲಾನುಭವಿ 60 ವರ್ಷ ಪೂರೈಸಿರ್ಬೇಕದು. ಸೊ 60 ವರ್ಷ ಕಂಪ್ಲೀಟ್ ಆಗಿರ್ಬೇಕಂದ್ರೆ ರಿನ್ಯೂವಲ್ ಮಾಡಿಸ್ಕೊಂಡು ಹೋಗ್ತಿರಲ್ವ 3 ವರ್ಷಕ್ಕೆ ರಿನ್ಯೂವಲ್ ಆಗಿ 60 ವರ್ಷ ಕಂಪ್ಲೀಟ್ ಆದಮೇಲೆ ಸೊ ಪಿಂಚಣಿಗೆ ಅವರು ಅರ್ಹರಿರ್ತಾರೆ. ಸೊ ಅರ್ಜಿನ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂತಂದರೆ ನೀವು ಸಿಂಪಲ್ಲು ಏನಿಲ್ಲ, ಈ ಪಿಂಚಣಿ ಮೊತ್ತ ಮಾಸಿಕ 3,000 ರೂಪಾಯಿ ಮಾಡೋರೆ ಈಗ. ಸೊ ಆಗೆಲ್ಲ 2,000 ರೂಪಾಯಿ ಇತ್ತು, ಈಗ 3,000 ರೂಪಾಯಿ ಮಾಡೋರೆ. ಅಗತ್ಯ ದಾಖಲಾತಿಗಳು ಏನೂ ಇಲ್ಲ, ನಿಮ್ಮದು ಇದು ಇರುತ್ತಲ್ಲ ಲೇಬರ್ ಕಾರ್ಡು ಮತ್ತು ಏಜ್ದೊಂದು ಪ್ರೂಫ್ ಇರುತ್ತೆ, ಆಧಾರ್ ಕಾರ್ಡು. ಸೊ ಇಷ್ಟು ತೊಗೊಂಡು ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಅಲ್ವಾ, ಇಲ್ಲಿ ಲಾಗಿನ್ ಮಾಡಿ ಅಂತ. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ ನೀವು ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಶೈಕ್ಷಣಿಕ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ನೋಡೋದಾದರೆ 1ರಿಂದ 3ನೇ ತರಗತಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ 2,000 ರೂಪಾಯಿಗಳು ಶೈಕ್ಷಣಿಕ ಸಹಾಯಧನ. ನಂತರ ಈಗ 4ರಿಂದ 6ನೇ ತರಗತಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ 3,000 ರೂಪಾಯಿಗಳು. ಮತ್ತು 7ರಿಂದ 10ನೇ ತರಗತಿ ಒಳಗಡೆ ಸ್ಟಡಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಎಷ್ಟು ಅಂತಂದರೆ 4,000 ರೂಪಾಯಿಗಳು ಸಿಗುತ್ತೆ. ಮತ್ತು ಪ್ರಥಮ PUನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ PUC ಆಗಲಿ ITI ಆಗಲಿ ಅಥವಾ ಡಿಪ್ಲೊಮಾ ಇಂಥ ಕೋರ್ಸ್ಗಳು ಮಾಡ್ತಿರ್ತಕ್ಕಂಥವ್ರಿಗೆ ಸೊ ಅಲ್ಲಿ ಬಂದುಬಿಟ್ಟು ಒಂದು 5ರಿಂದ 6,000 ರೂಪಾಯಿ 5,000 ರೂಪಾಯಿಗಳು ಸಿಗುತ್ತೆ. ಮತ್ತು PUC ಸೆಕೆಂಡ್ PUC ಅಂದರೆ ದ್ವಿತೀಯ PUCನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ 6,000 ರೂಪಾಯಿಗಳು ಸಿಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಪದವಿ ಕೋರ್ಸ್ನಲ್ಲಿ ಉತ್ತೀರ್ಣರಾದವ್ರಿಗೆ 10,000 ರೂಪಾಯಿಗಳು. ಮತ್ತು ಈಗ ಸ್ನಾತಕೋತ್ತರ ಪದವಿ ಮಾಡ್ತಿರ್ತಕ್ಕಂಥವ್ರಿಗೆ 25,000 ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ಸು ವೈದ್ಯಕೀಯ ಕೋರ್ಸ್ ಮಾಡಿರೋರಿಗೆ ಸೊ 25ರಿಂದ 30,000 ರೂಪಾಯಿಗಳು ಸೊ ರಾಜ್ಯ ಸರ್ಕಾರ ಶೈಕ್ಷಣಿಕ ಸಹಾಯಧನನ ಸೊ ಇಲ್ಲಿ ಕೊಡುತ್ತೆ. ನಂತರ ನೋಡ್ಕೊಳ್ಳೋದು, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.